ವಿವೋ X200 ನ ಕೆಲವೊಂದು ಇಂಟ್ರೆಸ್ಟಿಂಗ್ ಫೀಚರ್ಸ್ ನ ಕೇಳಿ ನಿಮ್ಗೆ ನಂಬೋದು ಸ್ವಲ್ಪ ಕಷ್ಟ ಆಗ್ಬೋದು. ಯಾಕಂದ್ರೆ ಇದು ಒಂದು ಕಾಂಪ್ಯಾಕ್ಟ್ ಸೈಜ್ ಫೋನ್ ಆಗಿದ್ರು ಇದರಲ್ಲಿ ಬೆಸ್ಟ್ ಕ್ಯಾಮೆರಾ, ಬೆಸ್ಟ್ ಪರ್ಫಾರ್ಮೆನ್ಸ್, ಬೆಸ್ಟ್ ಸಾಫ್ಟ್ವೇರ್, ಮ್ಯಾಸಿವ್ ಬ್ಯಾಟರಿ ಸಿಗುತ್ತೆ. ಈ ಫೋನ್ ನೋಡಕ್ಕೆ ತುಂಬಾ ಕಾಂಪ್ಯಾಕ್ಟ್ ಆಗಿದೆ, ಆದ್ರೆ ಯಾವುದೇ ಫೀಚರ್ಸ್ ಅಲ್ಲಿನೂ ಇದು ಕಾಂಪ್ರಮೈಸ್ ಆಗಿಲ್ಲ. ಹೀಗಾಗಿ ಇದು ಪ್ರಾಕ್ಟಿಕಲ್ ಲೈಫ್ ಹೇಗಿದೆ, ಇದು ಸ್ವಲ್ಪ ಕಾಸ್ಟ್ಲಿ ಫೋನ್ ಆಗಿರೋದ್ರಿಂದ ಇದರ ಇನ್ ಡೆಪ್ತ್ ಫೀಚರ್ಸ್ ಗೊತ್ತಿರಲೇಬೇಕು ಅಲ್ವಾ. ಅದಕ್ಕೆ ನಾನು ಇವತ್ತಿನ ವಿಡಿಯೋಲಿ ಈ ಫೋನ್ ನ ಫುಲ್ ಡೀಟೇಲ್ ರಿವ್ಯೂ ಮಾಡ್ತಾ ಇದ್ದೀನಿ. ಈ ಫೋನ್ ನಾನು 1 ವೀಕ್ ಇಂದ ಯೂಸ್ ಮಾಡ್ತಾ ಇದ್ದೀನಿ. ಈ ಫೋನ್ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದೀನಿ. ಹಾಗೆ ಈ ಫೋನ್ ನಮ್ಗೆ ವಿವೋ ಅವರೇನು ಕಳ್ಸಿಕೊಟ್ಟಿಲ್ಲ. ಈ ಫೋನ್ ಬಂದು ನಮ್ಮ ರವಿಕುಮಾರ್ ಎಂಟರ್ಪ್ರೈಸಸ್ ಅವರು ಕಳ್ಸಿಕೊಟ್ಟಿದ್ದಾರೆ. ಅವ್ರದ್ದು ಬಂದು 2 ಶಾಪ್ಸ್ ಇದಾವೆ. ನಿಮ್ಗೇನಾದ್ರೂ ಹೊಸ ಫೋನ್, ಟಿವಿ, ಲ್ಯಾಪ್ಟಾಪ್ಸ್ ಬೇಕಾಗಿದ್ರೆ ಈ 2 ಶಾಪ್ಸ್ ನ ವಿಸಿಟ್ ಮಾಡಿ ನೀವು ಪರ್ಚೇಸ್ ಮಾಡಬಹುದು. ನಿಮ್ಗೆ ಬೇರೆ ಬೇರೆ ಆಫರ್ಸ್ ಗಳನ್ನ ಮತ್ತೆ ಡಿಸ್ಕೌಂಟ್ಸ್ ಗಳನ್ನ ಕೊಡ್ತಾರೆ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ನಾನು ಸಹ ಅನ್ಬಾಕ್ಸಿಂಗ್ ವಿಡಿಯೋಸ್ ಹಾಗೆ ಬೇರೆ ಬೇರೆ ಟೆಕ್ ವಿಡಿಯೋಸ್ ನ ಮಾಡ್ತೀನಿ. ಸಪೋರ್ಟ್ ಮಾಡ್ತೀರಲ್ವಾ? ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹಾಯ್ ಗಾಯ್ಸ್, ನಾನು ನಿಮ್ಮ ಕನ್ನಡದ ಹುಡುಗಿ. ನಿಮ್ಮೆಲ್ಲರಿಗೂ ಟೆಕ್ ನ್ಯೂಸ್ ಪ್ರೋ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ ಇದ್ರ ಬಾಕ್ಸ್ ಅಲ್ಲಿ ಏನೇನ್ ಸಿಗುತ್ತೆ ಅಂತ ನೋಡೋದಾದ್ರೆ, ಈ ಬಾಕ್ಸ್ ಸ್ವಲ್ಪ ದೊಡ್ಡದಿದೆ. ಬಾಕ್ಸ್ ಬ್ಲಾಕ್ ಕಲರ್ ಅಲ್ಲಿ ಇದೆ. ಇದನ್ನ ಓಪನ್ ಮಾಡ್ತಾ ಇದ್ದಂಗೆ ಫಸ್ಟ್ ನಮ್ಗೆ ಫೋನ್ ಸಿಗುತ್ತೆ, ನಂತರ ಕೆಲವು ಡಾಕ್ಯುಮೆಂಟೇಶನ್ ಸಿಗುತ್ತೆ, ಜೊತೆಗೆ ಇದರಲ್ಲಿ ಒಂದು ಕಾರ್ಡ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂದ್ರೆ ಇದು ಪ್ರೀಮಿಯಂ ಕ್ಯಾಟಗರಿ ಫೋನ್ ಆಗಿರೋದ್ರಿಂದ ನಿಮ್ಗೆ ಪ್ರೀಮಿಯಂ ಕಾರ್ಡ್ ಸಿಗುತ್ತೆ. ಈ ಕಾರ್ಡ್ ಇಂದ ನೀವು ಕೆಲವು ಪ್ರೀಮಿಯಂ ಸರ್ವಿಸ್ ಗಳನ್ನ ಲಾಭ ಪಡ್ಕೋಬಹುದು. ಹಾಗೆ ಇದರಲ್ಲಿ ಒಂದು ಪ್ರೊಟೆಕ್ಟಿವ್ ಬ್ಯಾಕ್ ಕೇಸ್ ಇದೆ. ಹಾಗೆ ಬಾಕ್ಸ್ ಅಲ್ಲಿ ಇನ್ನೊಂದು ಬಾಕ್ಸ್ ಸಿಗುತ್ತೆ. ಇದರಲ್ಲಿ ಸಿಮ್ ಎಜೆಕ್ಟರ್ ಟೂಲ್ ಇದೆ, ಜೊತೆಗೆ 90 ವ್ಯಾಟ್ ಅಡಾಪ್ಟರ್ ಸಿಗುತ್ತೆ. ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಸಿಗುತ್ತೆ. ಅಂದ್ರೆ ಈ ಫೋನ್ ನ ಬಾಕ್ಸ್ ಒಳಗೆ ನಿಮ್ಗೆ ಎಲ್ಲಾನು ಸಿಗುತ್ತೆ. ನೀವು ಯಾವುದೇ ಎಕ್ಸ್ಟ್ರಾ ಖರ್ಚು ಮಾಡೋ ಅಗತ್ಯ ಇರೋದಿಲ್ಲ. ನೆಕ್ಸ್ಟ್ ಇದರ ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ, ಈಗ ನಮ್ಮ ಹತ್ರ ಲಕ್ಸಿ ಗ್ರೇ ಕಲರ್ ವೇರಿಯಂಟ್ ಫೋನ್ ಇದೆ. ಇದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಇನ್ನೂ 2 ಕಲರ್ ವೇರಿಯಂಟ್ ಅಲ್ಲಿ ಸಿಗುತ್ತೆ. ಒಂದು ಅಮೈರ್ ಯೆಲ್ಲೋ ಮತ್ತೆ ಇನ್ನೊಂದು ಫ್ರಾಸ್ಟ್ ಬ್ಲೂ. ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೋ ನೀವು ಅದನ್ನ ತಗೋಬಹುದು. ನನ್ಗೆ ಈ 3 ಕಲರ್ಸ್ ಇಷ್ಟ ಆಯ್ತು. ಇದರಲ್ಲಿ ಗ್ಲಾಸ್ ಬ್ಯಾಕ್ ಇದೆ. ಇದು ಮ್ಯಾಟ್ ಫಿನಿಶಿಂಗ್ ನ ಹೊಂದಿದೆ, ಜೊತೆಗೆ ಮೆಟಲ್ ಫ್ರೇಮ್ಸ್ ಕೂಡ ಇದರಲ್ಲಿ ಇದೆ. ಈ ಫೋನ್ ಪ್ರೀಮಿಯಂ ಆಗಿ ಕಾಣಿಸುತ್ತೆ. ಅಷ್ಟೇ ಅಲ್ಲ, ನಾನು ಇದನ್ನ 1 ವೀಕ್ ಇಂದ ಯೂಸ್ ಮಾಡ್ತಾ ಇದ್ದೀನಿ. ಆದ್ರೂ ಇದರ ಮೇಲೆ ಫಿಂಗರ್ ಪ್ರಿಂಟ್ ಮಾರ್ಕ್ಸ್, ಸ್ಮಜ್ಜಸ್ ಏನು ಕಾಣಿಸ್ತಾ ಇಲ್ಲ. ಹಾಗೆ ಈ ಫೋನ್ ವಿಶೇಷ ಏನು ಅಂತಂದ್ರೆ ಇದರ ಕಾಂಪ್ಯಾಕ್ಟ್ನೆಸ್. ಈ ಫೋನ್ ಅಲ್ಲಿ 6.31 ಇಂಚಸ್ ಡಿಸ್ಪ್ಲೇ ಸಿಗುತ್ತೆ. ಹಾಗೆ ಇದು ಕೇವಲ 192 ಗ್ರಾಮ್ ವೆಯ್ಟ್ ಇದೆ. ಅಂದ್ರೆ ಈ ಫೋನ್ ಚಿಕ್ಕದಾಗಿದೆ, ಲೈಟ್ ವೆಯ್ಟ್ ಕೂಡ ಆಗಿದೆ. ಹಾಗೆ 8mm ಥಿಕ್ನೆಸ್ ನ ಇದು ಹೊಂದಿದೆ. 1 ಹ್ಯಾಂಡ್ ಅಲ್ಲೇ ಯೂಸ್ ಮಾಡಬಹುದು. ನಾನು ಕೂಡ ಇದನ್ನ 1 ಹ್ಯಾಂಡ್ ಅಲ್ಲೇ ಯೂಸ್ ಮಾಡ್ತಾ ಇದ್ದೀನಿ. ಜಾಸ್ತಿ ಏನೋ ಕಷ್ಟ ಆಗ್ತಿಲ್ಲ. ಜೊತೆಗೆ ಈ ಫೋನ್ ಅಲ್ಲಿ ಇನ್ನೊಂದು ವಿಷಯ ಏನು ಅಂತ ಅಂದ್ರೆ, ಇದರಲ್ಲಿ IP68 ಹಾಗೆ IP69 ನ ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆಂಟ್ ಸಪೋರ್ಟ್ ಕೂಡ ಸಿಗುತ್ತೆ. ಅಂದ್ರೆ ಈ ಫೋನ್ ಕಾಂಪ್ಯಾಕ್ಟ್ ಅಷ್ಟೇ ಅಲ್ಲ, ನೋಡೋಕು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಅದೇ ರೀತಿ ಬೆಸ್ಟ್ IP ರೇಟಿಂಗ್ ಕೂಡ ಇದರಲ್ಲಿ ಸಿಗ್ತಾ ಇದೆ. ಹೀಗಾಗಿ ಡಿಸೈನ್ ಬಗ್ಗೆ ಯಾವುದೇ ಡೌಟ್ ಬೇಡ, ಇದು ಪ್ರೀಮಿಯಂ ಫೀಲ್ ಕೊಡುತ್ತೆ. ನೆಕ್ಸ್ಟ್ ಇದರ ಕ್ಯಾಮ್ರಾ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ, ಇದು ನೋಡೋದಕ್ಕೆ ಚಿಕ್ಕದಾಗಿ ಕಾಣಿಸ್ಬೋದು, ಆದ್ರೂ ಇದರಲ್ಲಿ ಬೆಸ್ಟ್ ಕ್ಯಾಮ್ರಾ ಕ್ವಾಲಿಟಿ ಸಿಗ್ತಾ ಇದೆ. ಇದರಲ್ಲಿ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ಇದೆ. ಇದರಲ್ಲಿ ಝೀಸ್ ಇಂಟಿಗ್ರೇಷನ್ ನೋಡೋದಕ್ಕೆ ಸಿಗುತ್ತೆ. 50 ಮೆಗಾ ಪಿಕ್ಸೆಲ್ ಝೀಸ್ ಟೆಲಿಫೋಟೋ ಕ್ಯಾಮೆರಾ ಇದೆ. ಇದರಲ್ಲಿ ಸೋನಿ IMX882 ಅಲ್ಟ್ರಾ ಸೆನ್ಸಿಟಿವ್ ಸೆನ್ಸರ್ ಸಿಗುತ್ತೆ. ಎರಡನೇದು 50 ಮೆಗಾ ಪಿಕ್ಸೆಲ್ ಝೀಸ್ ಮೇನ್ ಕ್ಯಾಮೆರಾ ಇದೆ. ಇದರಲ್ಲಿ ಸೋನಿ IMX921 ಬಯೋಮಿಕ್ಸ್ ಸೆನ್ಸರ್ ಕೊಟ್ಟಿದ್ದಾರೆ. ಜೊತೆಗೆ 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ ಸಿಗುತ್ತೆ. ಹಾಗೆ ಇದರ ಫ್ರಂಟ್ ಅಲ್ಲಿ 50 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಸಿಗುತ್ತೆ. ಈ ಫೋನ್ ಅಲ್ಲಿ ಝೀಸ್ ಇಂಟಿಗ್ರೇಷನ್ ಇರೋದ್ರಿಂದ ಫೋಟೋ ಸ್ಟನ್ನಿಂಗ್ ಆಗಿ ಬರುತ್ತೆ. ಮೊದಲು ನಾವು ಅಲ್ಟ್ರಾ ವೈಡ್ ಫೋಟೋಸ್ ಬಗ್ಗೆ ಮಾತಾಡೋಣ. ಇದರಲ್ಲಿ HDR ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ. ಓವರ್ ಆಲ್ ಇಮೇಜ್ ಪ್ರೊಸೆಸಿಂಗ್ ನೆಕ್ಸ್ಟ್ ಲೆವೆಲ್ ಫೀಲ್ ಸಿಗುತ್ತೆ. ಫೋಟೋಸ್ ತೆಗಿಬೇಕಾದ್ರೆ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಅನ್ಸುತ್ತೆ. ಫೋಟೋ ತೆಗ್ದಿ ಆದ್ಮೇಲೆ ಪ್ರೊಸೆಸ್ ಆಗುತ್ತೆ, ಆಗ ಫೋಟೋಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇದರಲ್ಲಿ ಸ್ಕಿನ್ ಟೋನ್, ಕಲರ್ಸ್ ಕೂಡ ಚೆನ್ನಾಗಿ ಬರುತ್ತೆ. ಫ್ರೇಮ್ ನಲ್ಲಿರುವ ಎಲ್ಲಾ ಎಲಿಮೆಂಟ್ಸ್ ನ ಈ ಫೋನ್ ಚೆನ್ನಾಗಿ ಬ್ಯಾಲೆನ್ಸ್ ಮಾಡುತ್ತೆ. ಡೀಟೇಲ್ ಲೆವೆಲ್ ಕೂಡ ಚೆನ್ನಾಗಿದೆ. ಹಾಗೆ ಇದರಲ್ಲಿ ಇಂಟ್ರೆಸ್ಟಿಂಗ್ ಏನು ಅಂತ ಅಂದ್ರೆ, 1x 2x 3x ಹಾಗೆ 10x ಅಲ್ಲಿ ಫೋಟೋಸ್ ತೆಗೆದಾಗ ಡೀಟೇಲ್ಸ್ ಚೆನ್ನಾಗಿ ಬರುತ್ತೆ. ಪ್ರೊಸೆಸಿಂಗ್ ನ ಚೆನ್ನಾಗಿ ಮಾಡುತ್ತೆ. HDR ಬ್ಯಾಲೆನ್ಸ್ ಕೂಡ ಚೆನ್ನಾಗಿದೆ. 1x ಫೋಟೋಸ್ ಡೀಟೇಲ್ಸ್ ನೋಡಬಹುದು, ಕಲರ್ಸ್ ಚೆನ್ನಾಗಿ ಬರುತ್ತೆ. 2x ಝೂಮ್ ನಲ್ಲಿ ಕೂಡ ಡೀಟೇಲ್ಸ್ ಚೆನ್ನಾಗಿದೆ. ಹಾಗೆ 3x ಟೆಲಿಫೋಟೋ ಫೋಟೋಸ್ ನಲ್ಲಿ ಡೀಟೇಲ್ಸ್ ಚೆನ್ನಾಗಿದೆ. ಫೋಟೋ ಶಾರ್ಪ್ನೆಸ್ ಆಗಿ ಬರುತ್ತೆ. ಇದ್ರಲ್ಲಿನೂ ಓವರ್ ಆಲ್ ಪ್ರೊಸೆಸಿಂಗ್ ಚೆನ್ನಾಗಿದೆ. ಕಲರ್ ಪ್ರೊಸೆಸಿಂಗ್ ಕೂಡ ಚೆನ್ನಾಗಿ ಮಾಡುತ್ತೆ. 10x ಝೂಮ್ ನಲ್ಲಿ ಡೀಟೇಲ್ಸ್ ಚೆನ್ನಾಗಿದೆ. ಇದರಲ್ಲಿ 100x ಝೂಮ್ ವರೆಗೂ ಫೋಟೋಸ್ ನ ತೆಗಿಬಹುದು. ಕೆಲವು ಸ್ಯಾಂಪಲ್ಸ್ ನ ನೀವು ನೋಡಿ, ದೂರದಲ್ಲಿ ಇರೋ ಟೆಕ್ಸ್ಟ್ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಇದು ಅಷ್ಟೇ ಅಲ್ಲ, ಈ ಫೋನ್ ನ ಮೈನ್ ಹೈಲೈಟ್ ಏನು ಅಂತಂದ್ರೆ ಪೋರ್ಟ್ರೇಟ್ ಮೋಡ್ ವಿತ್ ಝೀಸ್ ಕೊಲಾಬರೇಷನ್.
ಇದರಿಂದ ಫೋನ್ ಅಲ್ಲಿ ಕಲರ್ ಟರ್ನಿಂಗ್, HDR ಮ್ಯಾನೇಜ್ಮೆಂಟ್ ನ ಬೆಸ್ಟ್ ಔಟ್ಪುಟ್ ಸಿಗುತ್ತೆ. ಝೀಸ್ ಮಲ್ಟಿಫೋಕಲ್ ಪೋರ್ಟ್ರೇಟ್ ಅಲ್ಲಿ 23mm, 35mm, 50mm, 85mm ಹಾಗೆ 100mm ಅಲ್ಲಿ ತೆಗಿಬಹುದು. ಪೋರ್ಟ್ರೇಟ್ ಫೋಟೋಸ್ ಅಲ್ಲಿ ಕಲರ್ ಟರ್ನಿಂಗ್, ಎಡ್ಜ್ ಡಿಟೆಕ್ಷನ್, ಸ್ಕಿನ್ ಟೋನ್, HDR ಪರ್ಫೆಕ್ಟ್ಲಿ ಪ್ರೊಸೆಸ್ ಆಗುತ್ತೆ. ಇದರಲ್ಲಿನೂ ಡೀಟೇಲ್ಸ್ ಚೆನ್ನಾಗಿದೆ. ಇದ್ರ ಜೊತೆಗೆ ಝೀ ಸ್ಟೈಲ್ ಬೊಕೆ ಫೀಚರ್ ನ ಯೂಸ್ ಮಾಡಿದ್ರೆ ನಿಮ್ಮ ಫೋಟೋಗ್ರಫಿನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಬೋದು. ಅಂದ್ರೆ ಇದರಲ್ಲಿ ಬ್ಯಾಕ್ ಗ್ರೌಂಡ್ ಚೇಂಜ್ ಆಪ್ಷನ್ ಸಿಗುತ್ತೆ. ಝೀಸ್ ಬಯೋಸ್ಟಾ, ಝೀಸ್ ಬಿ ಸ್ಪೀಡ್, ಝೀಸ್ ಸೋನಾ, ಝೀಸ್ ಪ್ಲಾನರ್, ಝೀಸ್ ಡಿಸ್ಟ್ಯಾಂಗಲ್, ಝೀಸ್ ಸಿನಿಮ್ಯಾಟಿಕ್ ಹಾಗೆ ಝೀಸ್ ಸಿನಿಮಾ ಫ್ಲೇರ್. ಇದ್ರ ಜೊತೆಗೆ ಸ್ಟ್ರೀಟ್ ಮೋಡ್ ಕೂಡ ಸಿಗುತ್ತೆ. ಹಾಗೆ ಸೆಲ್ಫಿ ಫೋಟೋಸ್ ಬಗ್ಗೆ ಮಾತಾಡೋದಾದ್ರೆ ಸೆಲ್ಫಿ ಫೋಟೋಸ್ ಅಲ್ಲಿ 0.8x, 1x ಹಾಗೆ 2x ಝೂಮ್ ಸಪೋರ್ಟ್ ಸಿಗುತ್ತೆ. ಸೆಲ್ಫಿ ಫೋಟೋಸ್ ಚೆನ್ನಾಗಿ ಬರುತ್ತೆ. ಝೂಮ್ ಮಾಡಿದ್ರೂ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ. ಹಾಗೆ ಸೆಲ್ಫಿ ಪೋರ್ಟ್ರೇಟ್ ಫೋಟೋಸ್ ಅಲ್ಲಿ ಎಡ್ಜ್ ಡಿಟೆಕ್ಷನ್, ಸ್ಕಿನ್ ಟೋನ್, ಬ್ಯಾಕ್ ಗ್ರೌಂಡ್ ಬ್ಲರ್ ಎಲ್ಲಾನು ಚೆನ್ನಾಗಿ ಮಾಡುತ್ತೆ. ಬ್ಯಾಕ್ ಗ್ರೌಂಡ್ ಬ್ಲರ್ ನ್ಯಾಚುರಲ್ ಆಗಿ ಬರುತ್ತೆ. ಝೀಸ್ ಇಂಟಿಗ್ರೇಷನ್ ಇಂದ ಮಲ್ಟಿಪಲ್ ಫೋಟೋಸ್ ತೆಗೆದಾಗ ಔಟ್ಪುಟ್ ಇನ್ನೂ ಬೆಟರ್ ಆಗಿ ಬರುತ್ತೆ. ಹಾಗೆ ಇದರ ಫ್ರಂಟ್ ಅಂಡ್ ರೇರ್ ಕ್ಯಾಮೆರಾ ಇಂದ 4K ವಿಡಿಯೋಸ್ ನ 60 FPS ಅಲ್ಲಿ ತೆಗಿಬಹುದು. ವಿಡಿಯೋ ಕ್ಲಾರಿಟಿ ಚೆನ್ನಾಗಿದೆ. ಸ್ಟೆಬಿಲೈಸೇಷನ್ ಪರವಾಗಿಲ್ಲ, ಚೆನ್ನಾಗಿದೆ. ಸ್ವಲ್ಪ ಶೇಕಿ ಆಗಿ ಬರುತ್ತೆ. ಹಾಗೆ ಇದರಲ್ಲಿ ಆಟೋ ಫೋಕಸಿಂಗ್ ಕೂಡ ಸಿಗುತ್ತೆ. ಚೆನ್ನಾಗಿ ಫೋಕಸ್ ಆಗುತ್ತೆ. ಫೋಕಸ್ ಇಶ್ಯೂಸ್ ಏನೂ ಇಲ್ಲ ಇದರಲ್ಲಿ. ಎಕ್ಸ್ಪೋಜರ್ ನ ಚೆನ್ನಾಗಿ ಹ್ಯಾಂಡಲ್ ಮಾಡುತ್ತೆ. ಹಾಗೆ ಸೆಲ್ಫಿ ವಿಡಿಯೋಸ್ ಕಡೆ ಬಂದ್ರೆ ಸೆಲ್ಫಿ ವಿಡಿಯೋಸ್ ಕ್ವಾಲಿಟಿ ಚೆನ್ನಾಗಿದೆ. ಡೈನಮಿಕ್ ರೇಂಜ್ ಚೆನ್ನಾಗಿದೆ. ಸ್ಟೆಬಿಲೈಸೇಷನ್ ಕೂಡ ಚೆನ್ನಾಗಿದೆ. ಲೋ ಲೈಟ್ ಫೋಟೋಸ್ ಅಲ್ಲಿ ಡೀಟೇಲ್ಸ್ ಚೆನ್ನಾಗಿದೆ. ಕಲರ್ ಸ್ವಲ್ಪ ಬೂಸ್ಟೆಡ್ ಆಗಿ ಬರುತ್ತೆ, ಬ್ರೈಟ್ ಆಗಿ ಬರುತ್ತೆ. ಓವರ್ ಆಲ್ ಇದರ ಕ್ಯಾಮ್ರಾ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಈ ಫೋನ್ ಇಂದ ತೆಗೆದ ಎಲ್ಲ ವಿಡಿಯೋಸ್ ಹಾಗೆ ಫೋಟೋಸ್ ನಾನು ಗೂಗಲ್ ಡ್ರೈವ್ ಅಲ್ಲಿ ಹಾಕಿರ್ತೀನಿ, ನೀವೇ ಹೋಗಿ ಚೆಕ್ ಮಾಡಿ. ನೆಕ್ಸ್ಟ್ ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ ಅಲ್ಲಿ ಮೀಡಿಯಾಟೆಕ್ ಕಡೆಯಿಂದ ಡೈಮೆನ್ಸಿಟಿ 9300 ಪ್ಲಸ್ ಪ್ರೊಸೆಸರ್ ಕೊಟ್ಟಿದ್ದಾರೆ. ಆದ್ರೆ ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8 ಎಲೈಟ್ ಪ್ರೊಸೆಸರ್ ಕೊಡಬೇಕಾಗಿತ್ತು, ಇನ್ನೂ ಬೆಟರ್ ಆಗಿ ಇರ್ತಿತ್ತು. ಆದ್ರೆ ಇದರಲ್ಲಿ 13,95,000 ಪ್ಲಸ್ ಅಂತ ಸ್ಕೋರ್ ಇದೆ. 95% CPU ಥ್ರಾಟಲ್ ಇದೆ. ಇದರಲ್ಲಿ ಥ್ರಾಟ್ಲಿಂಗ್ ಇಶ್ಯೂಸ್ ಇಲ್ಲ, ಇದು ಪರವಾಗಿಲ್ಲ, ಜಾಸ್ತಿ ಹೀಟ್ ಆಗ್ತಾ ಇಲ್ಲ. ಹಾಗೆ ಗೀಕ್ ಬೆಂಚ್ ನ ಸಿಂಗಲ್ ಕೋರ್ ಸ್ಕೋರ್ ಹಾಗೆ ಮಲ್ಟಿ ಕೋರ್ ಸ್ಕೋರ್ ಚೆನ್ನಾಗಿದೆ, ಜಾಸ್ತಿ ಇದೆ. ಇದರಲ್ಲಿ LPDDR5X ರ್ಯಾಮ್ ಇದೆ. UFS 3.1 ಸ್ಟೋರೇಜ್ ಇದೆ. ಇದರ ರ್ಯಾಮ್ ಟೈಪ್ ಏನೋ ಓಕೆ, ಆದ್ರೆ ಇದರ UFS ಸ್ಕೋರ್ ಕಡಿಮೆ ಆಯ್ತು. UFS 4.0 ಆದ್ರೂ ಕೊಡಬೇಕಾಗಿತ್ತು. ಆದ್ರೆ ಇದರಲ್ಲಿ 1,30,000 ಪ್ಲಸ್ UFS ಸ್ಕೋರ್ ಇದೆ. ಇದರ ರಿರೈಟ್ ಸ್ಪೀಡ್ ಚೆನ್ನಾಗಿದೆ. ಫೋನ್ ಲ್ಯಾಗ್ ಫೀಲ್ ಆಗೋದಿಲ್ಲ. ಹಾಗೆ ಇದರ ಬೆಂಚ್ ಮಾರ್ಕ್ ನ ಚೆಕ್ ಮಾಡುವಾಗ ಇದರ ಬ್ಯಾಟರಿ ಡ್ರೈನ್ ಹಾಗೆ ಟೆಂಪರೇಚರ್ ವೇರಿಯೇಷನ್ ಕೂಡ ಚೆಕ್ ಮಾಡಿದ್ವಿ. ಈ ಫೋನ್ 35°C ಇಂದ 45°C ವರೆಗೂ ಹೀಟ್ ಆಯ್ತು. ಈ ಫೋನ್ ಸ್ವಲ್ಪ ಹೀಟ್ ಆಗ್ತಾ ಇದೆ, ಆದ್ರೆ ಇದರಲ್ಲಿ ಓವರ್ ಹೀಟಿಂಗ್ ಇಶ್ಯೂಸ್ ಇಲ್ಲ. ಹಾಗೆ 14% ಇಂದ 3% ವರೆಗೂ ಬ್ಯಾಟರಿ ಡ್ರೈನ್ ಆಯ್ತು. ಇದು ಜಾಸ್ತಿ ಬ್ಯಾಟರಿ ಡ್ರೈನ್ ಆಗ್ತಾ ಇಲ್ಲ. ಇದರ ಬ್ಯಾಟರಿ ಬ್ಯಾಕಪ್ ಚೆನ್ನಾಗಿದೆ. ನೆಕ್ಸ್ಟ್ ನಾವು ಇದರ ಗೇಮಿಂಗ್ ಕಡೆ ಬಂದ್ರೆ BGMI ಅಲ್ಲಿ ಸ್ಮೂತ್ ಆಪ್ಷನ್ ಅಲ್ಲಿ ಎಕ್ಸ್ಟ್ರೀಮ್ ಪ್ಲಸ್ ಸೆಟ್ಟಿಂಗ್ ಅಲ್ಲಿ ಆಡಬಹುದು. ಅಂದ್ರೆ ಇದರಲ್ಲಿ 90 FPS ಸಪೋರ್ಟ್ ಇದೆ. ಹಾಗೆ HDR ಆಪ್ಷನ್ ಅಲ್ಲಿ ಎಕ್ಸ್ಟ್ರೀಮ್ ಸೆಟ್ಟಿಂಗ್ ಅಲ್ಲಿ ಆಡಬಹುದು, ಅಂದ್ರೆ 60 FPS ಸಪೋರ್ಟ್ ಇದೆ. ಹಾಗೆ ಕಾಲ್ ಆಫ್ ಡ್ಯೂಟಿ ಅಲ್ಲಿ 120 FPS ಗೇಮಿಂಗ್ ಸಪೋರ್ಟ್ ಸಿಗುತ್ತೆ. ನಾವು ಇದರಲ್ಲಿ 90 FPS ಸೆಟ್ಟಿಂಗ್ ಅಲ್ಲಿ ಇದರ ಗೇಮ್ ಟೆಸ್ಟ್ ಮಾಡಿದ್ವಿ. ಇದರಲ್ಲಿ ಸ್ವಲ್ಪ FPS ಡ್ರಾಪ್ ಆಗುತ್ತೆ, ಆದ್ರೆ ಇದರ ಕನ್ಸಿಸ್ಟೆನ್ಸಿ ಚೆನ್ನಾಗಿದೆ. ಹಾಗೆ ಲ್ಯಾಗ್ ಫೀಲ್ ಏನೂ ಆಗೋದಿಲ್ಲ. ಆದ್ರೆ ಇದರಲ್ಲಿ ತುಂಬಾ ಸ್ಮೂತ್ ಗೇಮಿಂಗ್ ಸಿಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಇದು ಗೇಮಿಂಗ್ ಫೋನ್ ಅಲ್ಲ, ಇದು ಕ್ಯಾಮ್ರಾ ಸೆಂಟ್ರಿಕ್ ಫೋನ್ ಆಗಿದೆ. ಫೋನ್ ಚಿಕ್ಕದಾಗಿದ್ರು ಗೇಮ್ಸ್ ಆಡುವಾಗ ಜಾಸ್ತಿ ಹೀಟ್ ಆಗೋದಿಲ್ಲ. ಮ್ಯಾಕ್ಸಿಮಮ್ 39 to 40°C ವರೆಗೂ ಹೀಟ್ ಆಗುತ್ತೆ ಅಷ್ಟೇ. ಜೊತೆಗೆ ಈ ಫೋನ್ ಚಿಕ್ಕದಾಗಿದ್ರು ಇದರ ಹೀಟ್ ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ. ನಮಗೆ ಓವರ್ ಹೀಟ್ ಅಂತ ಏನೂ ಫೀಲ್ ಆಗಲಿಲ್ಲ. ಹಾಗೆ ಮುಂದೆ ಅಪ್ಡೇಟ್ ಅಲ್ಲಿ 120 FPS ಸಪೋರ್ಟ್ ಕೂಡ BGMI ಗೇಮ್ಗೆ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ ಚಿಕ್ಕದಿರೋದ್ರಿಂದ ಇದರ ಡಿಸ್ಪ್ಲೇ ಕೂಡ ಚಿಕ್ಕದಾಗಿದೆ. ಅಂದ್ರೆ ಇದರಲ್ಲಿ 6.31 ಇಂಚಸ್ ಪೋಲೆಡ್ 1.5K ರೆಸಲ್ಯೂಷನ್ ಡಿಸ್ಪ್ಲೇ ಸಿಗುತ್ತೆ. ಇದು ಫ್ಲಾಟ್ ಡಿಸ್ಪ್ಲೇ ಆಗಿದೆ. ಇದರಲ್ಲಿ 120 Hz ರಿಫ್ರೆಶ್ ರೇಟ್ ಇದೆ. ಇದು ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಹಾಗೆ ಇದರಲ್ಲಿ 1800 ನೈಟ್ಸ್ ಹೈ ಬ್ರೈಟ್ನೆಸ್ ಮೋಡ್ ಇದೆ, ಮತ್ತೆ 5000 ನೈಟ್ಸ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಈ ಡಿಸ್ಪ್ಲೇ ಬ್ರೈಟ್ ಆಗಿದೆ. ಇದನ್ನ ಇಂಡೋರ್ ಆಗಿ ಔಟ್ಡೋರ್ ಅಲ್ಲಿ ಯೂಸ್ ಮಾಡಬಹುದು. ಜೊತೆಗೆ ಡೈರೆಕ್ಟ್ ಸನ್ಲೈಟ್ ಅಲ್ಲಿನೂ ಇದರ ವಿಸಿಬಿಲಿಟಿ ಚೆನ್ನಾಗಿದೆ. ನಿಜಕ್ಕೂ ಇದು ಬ್ರೈಟ್ ಆಗಿ ಕಾಣಿಸುತ್ತೆ. ಹಾಗೆ ಇದರಲ್ಲಿ 2160 Hz PWM ಡಿಮ್ಮಿಂಗ್ ಸಿಗುತ್ತೆ. ಜೊತೆಗೆ ಇದಕ್ಕೆ ಸ್ಮಾರ್ಟ್ ಐ ಪ್ರೊಟೆಕ್ಷನ್ ಮೋಡ್ 2.0 ಸಿಗುತ್ತೆ. ನೈಟ್ ಅಥವಾ ಡಾರ್ಕ್ ರೂಮ್ ಅಲ್ಲಿ ಯೂಸ್ ಮಾಡಬಹುದು. ಫ್ಲಿಕರಿಂಗ್ ಇಶ್ಯೂಸ್ ಬರೋದಿಲ್ಲ. ಈ ಡಿಸ್ಪ್ಲೇ HDR10+ ಗೆ ಸಪೋರ್ಟ್ ಮಾಡುತ್ತೆ. ನೆಟ್ಫ್ಲಿಕ್ಸ್ ಅಲ್ಲಿ HDR10 ಸಪೋರ್ಟ್ ಸಿಗುತ್ತೆ. ಹಾಗೆ ಯೂಟ್ಯೂಬ್ ನಲ್ಲಿ 4K HDR ವಿಡಿಯೋಸ್ ನ 60 FPS ಅಲ್ಲಿ ಸಪೋರ್ಟ್ ಮಾಡಿ ಪ್ಲೇ ಮಾಡುತ್ತೆ. ಓವರ್ ಆಲ್ ಈ ಫೋನ್ ಅಲ್ಲಿ ನೋಡಿದ್ದ ಎಲ್ಲ ವಿಡಿಯೋಸ್ ಅಲ್ಲಿ ಕ್ವಾಲಿಟಿ ಟಾಪ್ ನಾಚ್ ಆಗಿದೆ. ಕಲರ್ಸ್ ಚೆನ್ನಾಗಿ ಕಾಣಿಸುತ್ತೆ. ಡೀಪ್ ಬ್ಲಾಕ್ ಕೂಡ ಕ್ಲಿಯರ್ ಆಗಿದೆ. HDR ವಿಡಿಯೋಸ್ ಪ್ರೊಸೆಸಿಂಗ್ ಕೂಡ ಇದು ಚೆನ್ನಾಗಿ ಮಾಡುತ್ತೆ.
ಓವರ್ ಆಲ್ ಇದ್ರ ಡಿಸ್ಪ್ಲೇ ಚೆನ್ನಾಗಿದೆ, ನನ್ಗೆ ಇಷ್ಟ ಆಯ್ತು. ಅಷ್ಟೇ ಅಲ್ಲ, ಈ ಫೋನ್ ಬೆಸಲ್ಸ್ ಕಡಿಮೆ ಇದೆ, ಅಂದ್ರೆ ಸಿಮೆಟ್ರಿಕಲ್ ಬೆಸಲ್ಸ್ ನೋಡೋದಕ್ಕೆ ಸಿಗುತ್ತೆ. ಇದರ ಸೈಡ್ ಬೆಸಲ್ಸ್, ಇದರ ಟಾಪ್ ಬೆಸಲ್ಸ್ ಹಾಗೆ ಚಿನ್ ಕೂಡ ಕಡಿಮೆ ಇದೆ. 94.4% ಸ್ಕ್ರೀನ್ ಟು ಬಾಡಿ ರೇಷಿಯೋ ಇದೆ. ಇದರಿಂದ ಈ ಡಿಸ್ಪ್ಲೇ ಪ್ರೀಮಿಯಂ ಆಗಿ ಕಾಣಿಸುತ್ತೆ. ಇದಕ್ಕೆ ಶಾರ್ಟ್ ಸೆನ್ಸೇಷನ್ ಪ್ರೊಟೆಕ್ಷನ್ ಸಿಗುತ್ತೆ. ಹಾಗೆ ಈ ಫೋನ್ ಅಲ್ಲಿ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ. ಇದು ಫಾಸ್ಟ್ ಆಗಿ ವರ್ಕ್ ಆಗುತ್ತೆ, ಕ್ವಿಕ್ಲಿ ಅನ್ಲಾಕ್ ಆಗುತ್ತೆ. ಜೊತೆಗೆ ಇದರ ಹ್ಯಾಪ್ಟಿಕ್ಸ್ ಕೂಡ ಚೆನ್ನಾಗಿದೆ, ಟಕ್ ಟಕ್ ಫೀಲ್ ಆಗುತ್ತೆ. ಓವರ್ ಆಲ್ ಇದರ ಡಿಸ್ಪ್ಲೇ ಚೆನ್ನಾಗಿದೆ. ಹಾಗೆ ಇದರಲ್ಲಿ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಸಿಗುತ್ತೆ. ಇದರ ಸೌಂಡ್ ಔಟ್ಪುಟ್ ನ ನೀವೇ ಕೇಳಿಸ್ಕೊಳ್ಳಿ, ಆಮೇಲೆ ನೀವೇ ಜಡ್ಜ್ ಮಾಡಬಹುದು. ಅಮ್ಮ ಅಮ್ಮ ನಂಗೆ ಅಪ್ಪ ಕೊಟ್ಟಿರೋ ಡೈರಿ ಮಿಲ್ಕ್ ಕೊಡಮ್ಮ. ತಗೊಳ್ಳಿ ಕುಡಿಯು. ಇದಲ್ಲಮ್ಮ ಅಪ್ಪ ಕೊಟ್ಟಿರೋ ಡೈರಿ ಮಿಲ್ಕ್. ಇದೇ ಕಣೋ ನಿಮ್ಮ ಅಪ್ಪ ಬೆಳಿಗ್ಗೆ ತಂದ್ಕೊಟ್ಟಿರೋ ಡೈರಿ ಮಿಲ್ಕ್, ಕುಡಿಯು. ಓ ನಂದಿನಿ ಹಾಲು. ಇದರ ಸ್ಪೀಕರ್ ಎಕ್ಸಲೆಂಟ್ ಆಗಿದೆ, ಬೇಸ್ ಕ್ಲಿಯರ್ ಆಗಿ ಕೇಳಿಸುತ್ತೆ, ಲೌಡ್ನೆಸ್ ಕೂಡ ಚೆನ್ನಾಗಿದೆ. ನೆಕ್ಸ್ಟ್ ಇದರ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ 5G+ ಗೆ ಸಪೋರ್ಟ್ ಮಾಡುತ್ತೆ. ಇದರಲ್ಲಿ 20 5G ಬ್ಯಾಂಡ್ ಸಿಗುತ್ತೆ, NFC ಇದೆ, IR ಬ್ಲಾಸ್ಟರ್ ಕೂಡ ಸಪೋರ್ಟ್ ಮಾಡುತ್ತೆ, Wi-Fi 6 ಮತ್ತೆ Wi-Fi 7 ಇದೆ, ಜೊತೆಗೆ ಬ್ಲೂಟೂತ್ 5.4 ಇದೆ. ಓವರ್ ಆಲ್ ಇದರ ನೆಟ್ವರ್ಕ್ ಕನೆಕ್ಟಿವಿಟಿ ಚೆನ್ನಾಗಿದೆ. ನೆಕ್ಸ್ಟ್ ಇದರ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ ಫನ್ ಟಚ್ OS 15 ಅಲ್ಲಿ ವರ್ಕ್ ಮಾಡುತ್ತೆ, Android 15 ಅಲ್ಲಿ ಬರುತ್ತೆ. ಇದಕ್ಕೆ 4 years ಮೇಜರ್ ಸಾಫ್ಟ್ವೇರ್ ಅಪ್ಡೇಟ್ ಸಿಗುತ್ತೆ, ಮತ್ತೆ 5 years ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಸಿಗುತ್ತೆ. ವಿವೋ ಅವರು ಅಪ್ಡೇಟ್ಸ್ ನ ಫಾಸ್ಟ್ ಆಗಿ ಕೊಡ್ತಾರೆ, ಹೀಗಾಗಿ ಅಪ್ಡೇಟ್ಸ್ ಬಗ್ಗೆ ನಿಮ್ಗೆ ಯಾವುದೇ ಚಿಂತೆ ಬೇಡ. ಈ ಫೋನ್ ಅಲ್ಲಿ ಸ್ವಲ್ಪ ಪ್ರೀ ಇನ್ಸ್ಟಾಲ್ಡ್ ಆಪ್ಗಳು ಬರ್ತವೆ, ಅವುಗಳನ್ನ ನೀವು ಕೆಲವೊಂದು ಯೂಸ್ ಮಾಡೋದಕ್ಕೆ ಆದ್ರೆ ಮಾಡಬಹುದು, ಇಲ್ಲ ಅಂತಂದ್ರೆ ಅವುಗಳನ್ನ ಈಸಿಲಿ ಅನ್ಇನ್ಸ್ಟಾಲ್ ಮಾಡ್ಕೋಬಹುದು. ಜೊತೆಗೆ ಇದರಲ್ಲಿ V-Store ಆಪ್ಸ್ ನ ನೋಟಿಫಿಕೇಶನ್ ತುಂಬಾ ಬರುತ್ತೆ. ನೋಟಿಫಿಕೇಶನ್ ಸೆಟ್ಟಿಂಗ್ ಅಲ್ಲಿ ನೀವು ಆಫ್ ಮಾಡ್ಕೋಬೇಕು, ಆಮೇಲೆ ನಿಮ್ಗೆ ಈ ಫೋನ್ ಅಲ್ಲಿ ಕ್ಲೀನ್ ಮತ್ತೆ ಸ್ಮೂತ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಇದರ ಆಪ್ಸ್ ಅನಿಮೇಷನ್ ಸ್ಮೂತ್ ಆಗಿದೆ, ಚೆನ್ನಾಗಿದೆ. ಈ ಸಾಫ್ಟ್ವೇರ್ ಅಲ್ಲಿ ತುಂಬಾ ಲಾಕ್ ಸ್ಕ್ರೀನ್ ಕಸ್ಟಮೈಸೇಷನ್ ಸಪೋರ್ಟ್ ಸಿಗುತ್ತೆ. ಅಷ್ಟೇ ಅಲ್ಲ, ಇದ್ರ ಜೊತೆಗೆ ಆಲ್ವೇಸ್ ಆನ್ ಡಿಸ್ಪ್ಲೇ ಫೀಚರ್ ಕೂಡ ಸಿಗುತ್ತೆ, ಮಲ್ಟಿಪಲ್ ಮೋಡ್ಸ್ ನೋಡೋದಕ್ಕೆ ಸಿಗುತ್ತೆ. ಇದು ಆಲ್ ಡೇ ಆಲ್ವೇಸ್ ಆನ್ ಡಿಸ್ಪ್ಲೇಗೆ ಸಪೋರ್ಟ್ ಮಾಡುತ್ತೆ, ಅಂದ್ರೆ ನೀವು ಫೋನ್ ನ ಲಾಕ್ ಮಾಡಿದ್ರು ಯಾವಾಗ್ಲೂ ಆನ್ ಅಲ್ಲೇ ಇರುತ್ತೆ. ಹಾಗೆ ಇದರ ಡೈನಮಿಕ್ ಎಫೆಕ್ಟ್ಸ್ ಅಲ್ಲಿ ತುಂಬಾ ನೀವು ಕಸ್ಟಮೈಸೇಷನ್ ಮಾಡ್ಕೋಬಹುದು, ಫಿಂಗರ್ ಪ್ರಿಂಟ್ ಅನ್ಲಾಕ್ ಅನಿಮೇಷನ್ ಚೇಂಜ್ ಮಾಡ್ಕೋಬಹುದು, ಚಾರ್ಜಿಂಗ್ ಎಫೆಕ್ಟ್ ಕೂಡ ಚೇಂಜ್ ಮಾಡ್ಕೋಬಹುದು. ಜೊತೆಗೆ ಇದರಲ್ಲಿ ತುಂಬಾ AI ಫೀಚರ್ಸ್ ಗಳು ಕೂಡ ಸಿಗ್ತಾ ಇದೆ. ನೆಕ್ಸ್ಟ್ ಇದರ ಬ್ಯಾಟ್ರಿ ಲೈಫ್ ಬಗ್ಗೆ ಮಾತಾಡೋದಾದ್ರೆ ಎಲ್ರಿಗೂ ಇದೊಂದು ಡೌಟ್ ಇದ್ದೇ ಇರುತ್ತೆ, ಈ ಫೋನ್ ಚಿಕ್ಕದಾಗಿದೆ, ಇದರ ಬ್ಯಾಟ್ರಿ ಲೈಫ್ ಹೇಗಿರುತ್ತೆ ಅಂತ. ಇದರಲ್ಲಿ 6500 mAh ಮ್ಯಾಸಿವ್ ಬ್ಯಾಟ್ರಿ ಇದೆ, ಜೊತೆಗೆ 90 ವ್ಯಾಟ್ ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇದು ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ. 0 to 100% 1 hour ಅಲ್ಲಿ ಫುಲ್ ಚಾರ್ಜ್ ಆಗುತ್ತೆ. ಹಾಗೆ ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಮಾತಾಡೋದಾದ್ರೆ ನಾವು ಟೆಸ್ಟಿಂಗ್ ಮಾಡಿರೋ ಪ್ರಕಾರ ಇದು ಈಸಿಲಿ 8 hours ಪ್ಲಸ್ ಸ್ಕ್ರೀನ್ ಆನ್ ಟೈಮ್ ಕೊಡುತ್ತೆ. ನಾರ್ಮಲ್ ಯೂಸೇಜ್ ಅಲ್ಲಿ ಈ ಫೋನ್ ಈಸಿಲಿ 1.5 ದಿನದಿಂದ 2 ದಿನ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಕೊನೆಯದಾಗಿ ನಾವು ಇದರ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ ಬಂದು 2 ವೇರಿಯಂಟ್ ಅಲ್ಲಿ ಸಿಗುತ್ತೆ. 12GB ರ್ಯಾಮ್, 256GB ಸ್ಟೋರೇಜ್. ಇದಕ್ಕೆ 54,999 ಆಗುತ್ತೆ. ಹಾಗೆ 16GB ರ್ಯಾಮ್, 512GB ಸ್ಟೋರೇಜ್. ಇದಕ್ಕೆ 59,999 ಆಗುತ್ತೆ. ಹಾಗಿದ್ರೆ ಈ ಫೋನ್ ತಗೋಬಹುದಾ ಅಂತ ಅಂದ್ರೆ ನನ್ನ ಪ್ರಕಾರ ತಗೋಬಹುದು, ಯಾಕಂದ್ರೆ ಈ ಫೋನ್ ಸ್ವಲ್ಪ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ, ನನ್ಗೆ ಇದು ಪರ್ಫೆಕ್ಟ್ ಫೋನ್ ಅಂತ ಅನ್ಸುತ್ತೆ. ಯಾಕಂದ್ರೆ ಈ ಫೋನ್ ನ ಕ್ಯಾಮೆರಾ, ಇದರ ಡಿಸೈನ್, ಇದರ ಕಾಂಪ್ಯಾಕ್ಟ್ನೆಸ್, ಇದರ ಡಿಸ್ಪ್ಲೇ, ಇದರ ಬ್ಯಾಟ್ರಿ ಲೈಫ್, ಹಾಗೆ ಇದರ AI ಫೀಚರ್ಸ್ಗಳು, ಇದರ ಸ್ಟ್ರಾಂಗ್ IP ರೇಟಿಂಗ್, ಇದೆಲ್ಲವೂ ಚೆನ್ನಾಗಿದೆ. 60,000 ಬಜೆಟ್ ಅಲ್ಲಿ ಈ ಫೋನ್ ರೆಕಮೆಂಡ್ ಮಾಡಬಹುದು ಅಂತ ಅನ್ಸುತ್ತೆ ನನ್ಗೆ. ಆದ್ರೆ ಈ ಫೋನ್ ಅಲ್ಲಿ ಪ್ರೊಸೆಸರ್ ಇನ್ನೂ ಬೆಟರ್ ಆಗಬೇಕಾಗಿತ್ತು. UFS 3.1 ಸ್ಟೋರೇಜ್ ಸಿಗುತ್ತೆ, ಇದು ಕಡಿಮೆ ಆಯ್ತು. ಡಿಸ್ಪ್ಲೇ ಪ್ರೊಟೆಕ್ಷನ್ ಬೆಟರ್ ಆಗಬೇಕಾಗಿತ್ತು. ಇದನ್ನ ಬಿಟ್ರೆ ಈ ಫೋನ್ ತುಂಬಾ ಚೆನ್ನಾಗಿದೆ, ತಗೋಬಹುದು. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ವಿವೋ X200 FE ನ ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡಿದ್ದೀನಿ. ಈ ಫೋನ್ ನ OnePlus 13s ಜೊತೆಗೆ ಕಂಪ್ಯಾರಿಸನ್ ಮಾಡಬೇಕು ಅಂತ ಇದ್ದೀನಿ, ಅದಕ್ಕಾಗಿ ನೀವು ನಮ್ಮ ಜೊತೆನೇ ಇರಿ. ಹಾಗೆ ನಿಮ್ಗೆ ಯಾವುದೇ ಡೌಟ್ ಇದ್ರೂ ಕಮೆಂಟ್ ಮಾಡಿ ಕೇಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗೋಣ, ಅಲ್ಲಿವರೆಗೂ ಕಾಯ್ತಾ ಇರಿ. ಬಾಯ್ ಬಾಯ್.